ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿ ಟಾಪ್ಗೆ ಹೇಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು, ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಅದನ್ನೇ ಹೇಗೆ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ನೀವೇನಾದರೂ ಚಿಕ್ಕ ಮಿಷಿನ್ ಇಟ್ಕೊಂಡಿದ್ದೀರಾ ಅಂತಂದರೆ, ನಿಮಗೆ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬರ್ತಾ ಇಲ್ಲ ಅಂತಂದರೆ ಈ ರೀತಿ ಕೂಡ ನೀವು ಟಾಪ್ಗಳು ಇವಾಗ ಟ್ರೆಂಡಿ ಆಗಿದೆ ಅಲ್ವ, ಎಲ್ಲರೂ ಕೂಡ ಜಾಸ್ತಿ ಟಾಪ್ಗಳನ್ನೇ ಯೂಸ್ ಮಾಡ್ತಾರೆ. ಎಂಥ ಏಜ್ ಆಗಿರೋರು ಕೂಡ ಟಾಪ್ ಯೂಸ್ ಮಾಡ್ತಾರೆ. ಹಾಗಾಗಿ ನೀವು ಟಾಪ್ ಏನಾದರೂ ಸೈಡ್ ಫಿಟ್ಟಿಂಗ್ ಮಾಡಿ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ರೆ, ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಟಾಪ್ಗೆ ನಾನು 50 ರೂಪಾಯಿನ ತಗೋತೀನಿ. ಸೊ 50 ರೂಪಾಯಿನ ತಗೊಂಡು ನೀವು ಕೂಡ 10 ನಿಮಿಷದಲ್ಲೆಲ್ಲ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿಕೊಡ್ಬೋದು. ಹಾಗಾಗಿ ದಿನಕ್ಕೆ ಒಂದು 10 ಟಾಪು ಈ ರೀತಿ ಮಾಡ್ತು ಅಂತಂದರೂ ಸುಮಾರು ಹಣನ ಸಂಪಾದನೆ ಮಾಡ್ಬೋದು. ಸೊ ಫಸ್ಟ್ ಯಾರಿಗೂ ಕೂಡ ಅದು ಒಲಿಯೋದಿಲ್ಲ, ಬಟ್ ಮಾಡ್ತಾ ಇದ್ದರೆ ನಿಮಗೆ ಅದು ಗೊತ್ತಾಗುತ್ತೆ. ಹಾಗೆಯೇ ಎಲ್ಲ ಕೊಡ್ತಾ ಹೋಗ್ತಾರೆ. ಸೊ ಇದು ಕೂಡ ಅಷ್ಟೇ. ಹಾಗೆಯೇ ಜಿಗ್ಜಾಗು ಫಾಲು ಅದು ಕೂಡ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದನ್ನು ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ನೋಡಿ. ಫಸ್ಟ್ ಈ ರೀತಿ 1/2 ಇಂಚ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಫುಲ್ ಇಂಚ್ ಸ್ಲೀವ್ಸ್ ಕೊಟ್ಟಿಲ್ಲ ಇವರು, ಫುಲ್ ಸ್ಲೀವ್ಸ್ಗೆ 1/2 ಕೊಟ್ಟಿದ್ದಾರೆ. ಹಾಗಾಗಿ 1/2 ಸ್ಲೀವ್ಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾನು 4.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಸ್ಲೀವ್ಸ್ದು ಶೇಪ್ ಕೊಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಟೇಪಲ್ಲೇ ಅಳತೆ ತಗೋತಾ ಇದ್ದೀನಿ. ಸೊ ನಿಮಗೆ ಕ್ಯಾಪ್ ಸ್ಲೀವ್ ಬೇಕು ಅಂತಂದರೆ ಕ್ಯಾಪ್ ಸ್ಲೀವ್ಸ್ನ ಹಾಕೋಬೋದು. ಇಲ್ಲ ಅಂತಂದರೆ ಈ ರೀತಿ ನಾರ್ಮಲ್ ಸ್ಲೀವ್ಸ್ ಬೇಕು ಅಂತಂದರೆ ನಾರ್ಮಲ್ ಸ್ಲೀವ್ಸ್ಗೆ ಹಾಕೋಬೋದು. ಸೊ 4 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಡೌನಿಂಗ್ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಡೌನಿಂಗ್ ಬೇಕು ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿ ಏನು ಅಷ್ಟೇ ತಗೋಬೇಕು ಅಂತ ಏನಿಲ್ಲ. ಇನ್ನೂ ನಿಮಗೆ ಚಿಕ್ಕದಾಗಿ ಸ್ಲೀವ್ಸ್ ಬೇಕು ಅಂತಂದರೆ ಚಿಕ್ಕದಾಗಿ ಕೂಡ ಇಟ್ಕೋಬೋದು. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೋಡಿ, ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದಾದ್ಮೇಲೆ ಮಧ್ಯಕ್ಕೆ ಒಂದು ನಾಚ್ ಹಾಕೋಬೇಕು. ಸೊ ಈ ರೀತಿ ಮಧ್ಯಕ್ಕೊಂದು ನಾಚ್ ಹಾಕ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ರೀತಿ ಸೈಡ್ನ ಒಂದು 1/4 ಇಂಚಷ್ಟಕ್ಕೆ ಮಡಚಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ, 1/4 ಇಂಚಷ್ಟಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಹಾಕೋತಾ ಹೋಗಬೇಕು. ನೋಡಿ, ಈ ರೀತಿ ಒಂದು ಫೋಲ್ಡ್, ಅದಾದಮೇಲೆ ಇನ್ನೊಂದು ಫೋಲ್ಡು. ಇದು ಕೂಡ ಸೊ ಬಿಗಿನರ್ಸ್ಗೆ ಕಷ್ಟ ಇರುತ್ತೆ ಅಲ್ವ, ಅದಕ್ಕೋಸ್ಕರ ಅದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದು ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿ, ಆ ರೀತಿ ಫೋಲ್ಡ್ ಮಾಡ್ಕೋಬೋದು. ನಿಮಗೆ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ಕೂಡ ಫೋಲ್ಡಿಂಗ್ ಮಾಡ್ಕೋಬೋದು. ಇದು ಬಟ್ಟೆ ಸ್ಲೀವ್ಸ್ ಅನ್ನೋದು ಚಿಕ್ಕದು ಕೊಟ್ಟಿದ್ದಾರೆ ಅಲ್ವಾ, ಹಾಗಾಗಿ ನಾನು ಚಿಕ್ಕದಾಗಿ ಅದನ್ನು ಹಿಡಿತಾ ಇದ್ದೀನಿ. ನಿಮಗೆ ಹೇಳಿದ್ದೆ ಅಲ್ವಾ, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಹಾಕೋಬೋದು. ಸೊ ಫುಲ್ ಸ್ಲೀವ್ಸ್ ಕೊಡ್ತು ಅಂತಂದರೂ ಕೂಡ ಫುಲ್ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಇವಾಗ ನೋಡಿ, ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಟಾಪ್ನ ತಗೊಂಡು ನಾವು ಅದರ ಮೇಲ್ಗಡೆ ಇಟ್ಟು ಹೇಗೆ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಟಾಪ್ಗೆ ಭುಜದ ಮಧ್ಯಕ್ಕೆ ತಗೋಬೇಕು. ಇದನ್ನು ಭುಜದ ಮಧ್ಯಕ್ಕೆ ಸ್ಟ್ರೈಟ್ ಇಟ್ಕೊಳ್ಳಿ, ಇದನ್ನೇನು ಉಲ್ಟಾ ಹಾಕಬೇಡಿ. ಈ ರೀತಿ ಸ್ಟ್ರೈಟೇ ಇಟ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ. ಹಾಗೆಯೇ ಸ್ಲೀವ್ಸು ಕೂಡ ಸ್ಟ್ರೈಟೇ ಇಟ್ಕೊಳ್ಳಿ. ಸ್ಲೀವ್ಸು ಸ್ಟ್ರೈಟ್ ಇರಬೇಕು ನಾವು ಹೊಲ್ದಿರೋದು, ಹಾಗೆಯೇ ಇದು ಕೂಡ ಸ್ಟ್ರೈಟ್ ಇರಬೇಕು. ಇವಾಗ ಈ ಭುಜನ ಸ್ಲೀವ್ಸ್ ಮಧ್ಯಭಾಗಕ್ಕೆ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಇಟ್ಟು ಎರ್ಜಲ್ಲಿ ನೀವು ಹೊಲ್ಗೆನ ಸಣ್ಣದಾಗಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಹೊಲ್ಗೆನ ದೊಡ್ಡದು ಮಾಡಬೇಡಿ, 2 ಹೊಲ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸೋಲ್ಲ. ಅದಕ್ಕೋಸ್ಕರ ಹೊಲ್ಗೆನ ಚಿಕ್ಕದಾಗಿ ಮಾಡಿಕೊಂಡ್ರೆ ಒಂದೇ ಹೊಲ್ಗೆಯಲ್ಲಿ ನಿಮಗೆ ಟೈಟಾಗಿ ಕೂರುತ್ತೆ. ಸೊ ಅಲ್ಲೇ ಇರುತ್ತೆ ಅಲ್ವಾ, ಕರೆಕ್ಟಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು 2.5 3ಕ್ಕೆ ನಿಲ್ಲಿಸಿರ್ತೀರ. ಚಿಕ್ಕ ಮಿಷಿನ್ಗಳಾದರೆ 10 8 ಆ ಥರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ಮಾಮೂಲಿ ದೊಡ್ಡ ಮಿಷಿನ್ ಆಯಿತು ಅಂತಂದರೆ 3ಕ್ಕೆ ನಿಲ್ಲಿಸಿರ್ತೀರಲ್ವ, ಅದನ್ನು 1.5ಗೆ ನಿಲ್ಲಿಸ್ಕೊಳ್ಳಿ. ಆವಾಗ ಅಷ್ಟು ಚಿಕ್ಕ ಹೊಲ್ಗೆಯಲ್ಲಿ ನಿಮಗೆ ಬಂತು ಅಂತಂದರೆ ನೋಡಿ, ಈ ರೀತಿ ಉಲ್ಟಾನು ತಿರುಗಿಸಿ ಮೇಲ್ಗಡೆ ಸ್ಟಿಚ್ ಹಾಕೋತಾ ಹೋಗೋದು. ಸೊ ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಇನ್ನೂ ನಿಧಾನಕ್ಕೆ ತೋರಿಸ್ತೀನಿ ನೋಡಿ, ಅರ್ಥ ಆಗಲಿಲ್ಲ ಅಂತಂದರೆ. ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಈ ರೀತಿ ತೋರಿಸಿದ್ದೀನಿ. ನೋಡಿ, ಸ್ಲೀವ್ಸ್ ರೆಡಿ ಆಗೋಯ್ತು. ಇನ್ನೊಂದು ಸ್ಲೀವ್ಸು ಕೂಡ ಅಷ್ಟೇ. ನೋಡಿ, ಇವಾಗ ಇದನ್ನು ನಿಧಾನಕ್ಕೆ ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಈ ರೀತಿ ಇದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೋಬೇಕು. ಭುಜದ ಮಧ್ಯದಲ್ಲಿ ಇಟ್ಕೊಂಡು, ಸೊ ಮಧ್ಯದಲ್ಲಿ ಈ ರೀತಿ ಮೇಲ್ಗಡೆ ಇಟ್ಕೊಂಡು ಈ ಕಡೆದು ಈ ಕಡೆಗೆ, ಆ ಕಡೆದು ಆ ಕಡೆಗೆ, ಆ ರೀತಿ ಬರೋ ಥರ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದಿಷ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೋತಾ ಹೋದರೆ ಆಯಿತು. ಈ ಕಡೆ ಸೈಡ್ ಆಯ್ತಲ್ವ, ಈ ಕಡೆ ಸೈಡ್ ಏನು ಮಾಡಬೇಕು ಅಂತಂದರೆ ಈ ರೀತಿ ಉಲ್ಟಾ ತಿರುಗಿಸಿ.
ಉಲ್ಟಾ ತಿರುಗಿಸ್ಬಿಟ್ಟು ಅದು ಒಂದು ನಾವು 1/4 ಇಂಚು ಮಾರ್ಜಿನ್ ಬಿಟ್ಕೊಂಡಿರ್ತೀವಲ್ವ ಅಷ್ಟೇ ಇಟ್ಕೊಳ್ತಾ ಸೈಡ್ಗೆ, ಯಾಕಂತಂದರೆ ಇದು ಸ್ವಲ್ಪ ತೆಳು ಇರುತ್ತೆ ಅಲ್ವಾ, ಕಾಣಿಸುತ್ತೆ ಆ ಕಡೆ ಸೈಡು. ಹಾಗಾಗಿ ಏನು ಮಾಡಬೇಕು ಅಂದರೆ ಎರ್ಜ್ಗೆ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಆವಾಗ ನಿಮಗೆ ರೆಡಿ ಟಾಪ್ ಥರನೇ ಅದು ಕಾಣಿಸುತ್ತೆ, ನಾವು ಅಟ್ಯಾಚ್ ಮಾಡಿರೋ ರೀತಿ ಕಾಣಿಸೋದಿಲ್ಲ. ಆವಾಗ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ನೋಡಿ ಇದು ಆಯಿತು. ಇದಿಷ್ಟು ಆದಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಸೊ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ ನಾನು ಫುಲ್ ಸ್ಲೀವ್ಸ್ದು ಅಳತೆಗೆ ಕೊಟ್ಟಿದ್ದರು, ಹಾಗಾಗಿ ನಾನು ಅದನ್ನು ಅಳತೆನೇ ಟೇಪಲ್ಲೇ ಅಳತೆ ತೊಗೊಂಡ್ಬಿಟ್ಟಿದ್ದೆ ಅವ್ರ ಕೈಲಿ. ಯಾಕಂದರೆ ಅವ್ರ ಹತ್ರ ನನ್ನ ಹತ್ರ ಹಾಫ್ ಸ್ಲೀವ್ಸ್ ಇಲ್ಲ, ಅಳತೆನೇ ತೊಗೊಂಡ್ಬಿಡು ಅಂತ ಹೇಳಿದರು. ಹಂಗಾಗಿ ನಾನು ಅಳತೆನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಟಾಪ್ ಇತ್ತು ಅಂತಂದರೆ ಟಾಪ್ನೇ ಕೂಡ ಅಳತೆಗೆ ತಗೋಬೋದು ನೀವು. ಸೊ ನಾನು ಹೇಳ್ದೆ ಅಲ್ವಾ ಅಳತೆನ ತಗೊಂಡಿದ್ದೆ ಅಂತ, ಅದಕ್ಕೋಸ್ಕರ ಸ್ಲೀವ್ಸ್ ಮಾತ್ರ ನಾನು ಟೇಪಲ್ಲಿ ಅಳತೆ ತಗೋತಾ ಇದ್ದೀನಿ. ಟಾಪ್ನಲ್ಲಿ ಅಳತೆ ತೊಗೊಳೋದಕ್ಕೆ ಅವ್ರದ್ದು ಫುಲ್ ಸ್ಲೀವ್ಸ್ ಟಾಪ್ ಆಗಿತ್ತು, ಹಂಗಾಗಿ ಟೇಪಲ್ಲಿ ಇವಾಗ ಅದು 11 ಇಂಚ್ ಬಂದಿದೆ ಅಲ್ವಾ, 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮದು ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ಎರಡೂ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಭುಜದಿಂದ ಕಂಕ್ಳವರೆಗೂ ಕೂಡ ಎಷ್ಟಿರುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ನೀವು ಫಸ್ಟ್ ಅದನ್ನು ಮಾರ್ಕ್ ಮಾಡ್ಕೋತು ಅಂತಂದರೆ ಸೈಡ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಅಲ್ಲೇ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಭುಜನ ಇಟ್ಕೋಬೇಕು, ಭುಜದಿಂದ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನೋಡಿ ಅಳತೆ ಟಾಪ್ ಇಟ್ಟು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ರೀತಿ ಭುಜದಿಂದ ಕಂಕ್ಳವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಸೈಡು ಕೂಡ ಅಷ್ಟೇ ಭುಜದಿಂದ ಕಂಕ್ಳವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನೀವು ರೆಡಿ ಟಾಪ್ ಫಿಟ್ಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ರೆಡಿ ಟಾಪ್ನೇ ಅಳತೆಗೆ ತಗೊಳ್ಳಿ. ರೆಡಿ ಟಾಪ್ಗೆ ಸ್ಟಿಚಿಂಗ್ ಮಾಡಿರೋ ಟಾಪ್ನ ಅಳತೆಗೆ ತಗೊಂಡು ಯಾವುದೇ ಕಾರಣಕ್ಕೂ ಫಿಟ್ಟಿಂಗ್ ಮಾಡಬೇಡಿ, ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಬಾಡಿ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಮಾಡ್ಕೊಂಡ್ಬಿಡಿ ಆವಾಗ ನಿಮಗೆ ರೆಡಿ ಟಾಪ್ ಇಲ್ಲ ಅಂತಂದರೆ. ನೋಡಿ ಸೊ ಅದು ಕೂಡ ಆಯಿತು. ಎದೆ ಸುತ್ತಳತೆಯೂ ಕೂಡ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು. ಟೈಟಾಗಿ ಸ್ವಲ್ಪ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡಿ, ಈ ಕಡೆ ಸೈಡ್ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೊಂಟದ ಸುತ್ತಳತೆಯೂ ಅಷ್ಟೇ ಇನ್ನೂ ಒಂದು ಸ್ವಲ್ಪ ಟಾಪ್ ಕೆಳಗಡೆ ಇಟ್ಕೊಳ್ಳಿ, ಮಡಚಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡು ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಲಾಸ್ಟಲ್ಲೂ ಕೂಡ ಅಷ್ಟೇ ಈ ರೀತಿ ಅಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆ ಸೈಡ್ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಸೊ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕೋತು ಅಂತಂದರೆ ನಿಮಗೆ ಡ್ರೆಸ್ ಅನ್ನೋದು ರೆಡಿನೇ ಆಗೋಯ್ತು. ಸೊ ತುಂಬಾ ಈಸಿಯಾಗಿ ಸೈಡ್ ಫಿಟ್ಟಿಂಗ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಹಾಗೆಯೇ ನಾನು ನನ್ನ ಚಾನಲ್ನಲ್ಲಿ ಪ್ರತಿಯೊಂದನ್ನು ಕೂಡ ಟೈಲರಿಂಗ್ ಕ್ಲಾಸ್ನ ಹೇಗೆ ಕಲ್ತ್ಕೋಬೇಕು, ಸಾದಾ ಬ್ಲೌಸ್, ಲೈನಿಂಗ್ ಬ್ಲೌಸ್ ಪ್ರತಿಯೊಂದನ್ನು ಕೂಡ ಹಾಕಿದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಆ ವಿಡಿಯೋಗಳನ್ನೂ ಕೂಡ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೆಯೇ ಒಂದು ಸಲ ನೋಡಿದ್ರೆ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೋಬೋದು, ಅಷ್ಟು ಈಸಿಯಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡಿ. ಒಂದು ಸಲ ವೀಡಿಯೋ ನೋಡೋದ್ರಿಂದ ಏನು ಇದ್ದಿಲ್ಲ ಅಲ್ವಾ, ಎಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ. ಸ್ವಲ್ಪ ಟೈಮ್ ಕೊಟ್ಟು ಬ್ಲೌಸ್ ಕಟಿಂಗ್ ಅನ್ನೋದನ್ನು ನೋಡಿದ್ರೂ ಕೂಡ ಕಲ್ತ್ಕೊಂಡ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈಗಿನ ಇದರಲ್ಲಿ ಟ್ರೆಂಡಲ್ಲಿ ಟೈಲರಿಂಗ್ ಅನ್ನೋದು ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಹೊರಗಡೆ ಹೋಗಿ ಬಿಸಿಲಲ್ಲಿ ನಾವು ಸಂಪಾದನೆ ಮಾಡಿ ಇನ್ನೊಬ್ಬರು ಕೈ ಕೆಳಗೆ ಸಂಪಾದನೆ ಮಾಡೋದಕ್ಕಿಂತ ಟೈಲರಿಂಗ್ ಅನ್ನೋದು ಇವಾಗ ತುಂಬಾ ಟ್ರೆಂಡ್ ಇದೆ. ಸೊ ಚಿನ್ನ ವಜ್ರ ಇದನ್ನೆಲ್ಲ ತಗೊಳ್ಳೋಷ್ಟು ಅಮೌಂಟ್ ಅಂತೂ ಇವಾಗಂತೂ ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ಕೂಡ ಬಟ್ಟೆಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ನೀವು ಟೈಲರಿಂಗ್ ಕಲ್ತ್ಕೊಳ್ಳೋದ್ರಿಂದ ತುಂಬಾ ಲಾಭ ಇದೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.